ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮ ಕೆಲವು ಸಂಚಿಕೆಗಳನ್ನು ನೋಡಿದ್ದೀನಿ ನಾನು. ಅಫ್ಕೋರ್ಸ್ ವಿದ್ಯಾರ್ಥಿಗಳು ಬರ್ತಾರೆ, ಸಮ್ ಟೈಮ್ ಸೆಲೆಬ್ರಿಟೀಸು, ನಟರು ನಟಿಯರು ಬಂದಿದ್ದು ನೋಡಿದ್ದೀನಿ. ಜೊತೆಗೆ ಕೈದಿಗಳು ಒಂದ್ಸಲ ನೋಡಿದ್ದೆ. HIV ಪೇಷಂಟ್ಸ್ ಅಲ್ಲಿ ಆ ಚೇರ್ ಅಲ್ಲಿ ಕೂತಿದ್ರು. ಇದೆಲ್ಲ ಹೇಗೆ ಶುರು ಆಯ್ತು? ಇದು ಒಂದು ರೀತಿ ನಭೂತೋ ನಭವಿಷ್ಯತಿ ಅಂತ ಅನಿಸುತ್ತೋ ಏನೋ ಗೊತ್ತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿಗಳನ್ನು 3 ವ್ಯಾನ್ಗಳಲ್ಲಿ ಕರ್ಕೊಂಬಂದರು. ಇಡೀ ದೂರದರ್ಶನದಲ್ಲಿ ಹೊರಗಡೆ ವ್ಯಕ್ತಿ ಯಾರೂ ಇಲ್ಲ, ಎಲ್ಲ ನಮ್ಮವರೇ, ಎಲ್ಲ ಕಡೆನೂ ಪೊಲೀಸರು. ಅವರನ್ನ ಕರ್ಕೊಂಡು ಬಂದು ಅವರಿಗೆ ಕ್ವಿಜ್ ಮಾಡಿಸಿ ಅವರಿಗೆ ಒಂದು ಹೊಸ ಅನುಭವ ಕೊಟ್ರಲ್ಲ, ಅದ್ಭುತವಾದ ಕೆಲಸ. ಬಹುಶಃ ಜಗತ್ತಲ್ಲಿ ಎಲ್ಲೂ ನಡೆದಿಲ್ಲ ಈ ರೀತಿ. ಇದನ್ನು ಕಾರ್ಯರೂಪಕ್ಕೆ ತಂದವರು ಡಾಕ್ಟರ್ ಮಹೇಶ್ ಜೋಶಿ. ಇಲ್ಲಿ ನನಗೆ ಬೆರಗನ್ನು ಉಂಟು ಮಾಡಿದ್ದು 2 ವಿಚಾರ. ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಎಷ್ಟು ಸರಳವಾಗಿ ಆಕೆ ಇದ್ಲು, ಎಷ್ಟು ಗಂಭೀರವಾಗಿ ಇದ್ಲು ಅಂತ ಹೇಳ್ತಂದ್ರೆ, ನಾವು ಯಾರನ್ನು ನಮಸ್ಕಾರ ಅಂದರೂ ನಮಸ್ಕಾರ ಹೇಳ್ತಿರ್ಲಿಲ್ಲ. ಆದರೆ ಯಾವುದೋ ಸಂದರ್ಭದಲ್ಲಿ ಆಕೆ ತನ್ನ ಗಂಡನನ್ನೇ ಕೊಲೆ ಮಾಡುವಂಥ ಸ್ಥಿತಿ ಬರುತ್ತೆ. ತುಂಬ ನೋವಾಗ್ತಿದೆ ಇವತ್ತಿಗೂ ಸಹ. 2ನೇ ಪ್ರಕರಣ, ಒಬ್ಬ 19-20 ವರ್ಷದ ಹುಡುಗ, ಆತ ಕಣ್ಣಿಗೆ ಬಟ್ಟೆ ಕಟ್ಕೊಟ್ಟು ಒಟ್ಟಿಗೆ 3 ಜನರ ಎದುರುಗಡೆ ಬಟ್ಟೆ ಕಟ್ಕೊಂಡು ಚೆಸ್ ಆಡ್ತಾನ. ಅಂತಹ ಸಾಮರ್ಥ್ಯ ಉಳ್ಳವನು ಅವನು ಇವತ್ತು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾನೆ. ಏನಪ್ಪ, ಇಷ್ಟೆಲ್ಲ ಪ್ರತಿಭೆ ಇದ್ದರೂ ಯಾವುದೋ ಒಂದು ಕೆಟ್ಟಗಳಿಗೆ ಒಂದು ಕ್ಷಣ ಚಿತ್ತ ಸ್ವಾಸ್ಥ್ಯವನ್ನು ಕಳ್ಕೊಂಡ್ರೆ ಏನೆಲ್ಲ ಆಗ್ಬಿಡುತ್ತೆ ಬದುಕಲ್ಲಿ ಅಂತ ತುಂಬ ನೋವಾಯ್ತು. ಅವತ್ತು ನಿದ್ರೆ ಬರೋದೇ ಕಷ್ಟವಾಯಿತು. ಇಂತಹ ಅಪರೂಪದ ಅನುಭವಗಳು ಅಲ್ಲಿ ಆಗಿದೆ. HIV ಜನರನ್ನು ಕೂರಿಸ್ಕೊಂಡು ಕ್ವಿಜ್ ಮಾಡಿದ್ವಿ. ಕ್ವಿಜ್ ಎಲ್ಲ ಮುಗೀತು. ಪುಸ್ತಕಗಳನ್ನು ತಗೊಂಡು ಆಕೆಯ ಕೈಗೆ ಕೊಟ್ಟು ನಮಸ್ಕಾರ ಮಾಡಿದಾಗ ಆಕೆ ಎದ್ದು ನಿಂತ್ಕೊಂಡು ಹೇಳಿದ್ಳು, ಏನು ಡಾಕ್ಟ್ರೇ ನೀವು ಹೀಗೆ ಮಾಡೋದಾ? ನಾನೇನು ಮಾಡಿದೆ? ನಾನು HIV ಪೇಷಂಟ್ ಅಂತ ನನ್ನ ಕೈ ಕುಲ್ಕಲ್ವ ನೀವು? ಡಾಕ್ಟ್ರಾದ ನೀವೇ ಈ ರೀತಿ ಪಾಠ ಹೇಳಿಕೊಟ್ರೆ ಜನರೇನು ಹೇಳ್ತಾರೆ? ತಕ್ಷಣ ಕ್ಷಮೆ ಯಾಚಿಸ್ತೆ ನಾನು. ಅಮ್ಮ ಕ್ಷಮಿಸ್ಬಿಡಿ. ಮೊದಲಿಂದಲೂ ಈ ಕಾರ್ಯಕ್ರಮ ಆರಂಭ ಆದ ದಿನದಿಂದಲೂ ಯಾವ ಹೆಣ್ಣು ಮಗುವಿನ ಕೈಯನ್ನು ನಾನು ಕುಲ್ಕಿಲ್ಲ. ಎಲ್ರಿಗೂ ನಮಸ್ಕಾರನೇ ಮಾಡೋದು ನನ್ನ ಪದ್ಧತಿ. ಹಳೆ ಕಾರ್ಯಕ್ರಮಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಮಸ್ಕಾರ ಮಾಡಿದ್ನೇ ಹೊರತು ಕೈ ಕುಲ್ಕೋಬಾರ್ದು ಅನ್ನೋ ಉದ್ದೇಶ ನನಗೇನಿಲ್ಲ ಅಂತ ಹೇಳಿ ಆ 3 ಜನ ಕೂತಿದ್ರೆ 3 ಜನರ ಕೈಯನ್ನು ಕುಲುಕ್ತು. ಹೀಗೆ ನಾನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಅಪರೂಪದ ಕಾರ್ಯಕ್ರಮ. ಸರ್, MBBS ಮುಗಿಸಿದ ನಂತರ ರಾಮಚಂದ್ರಪುರಮಲ್ಲಿ ಒಂದು ಕ್ಲಿನಿಕ್ ಶುರು ಮಾಡಿದ್ರಂತೆ. ಕೆಲವೇ ತಿಂಗಳಲ್ಲಿ ಅದನ್ನು ಮುಚ್ಚಿದ್ರಂತೆ. ಏನಾಯ್ತು? 5,000 ರೂಪಾಯಿಗಳ ಬಂಡವಾಳದಲ್ಲಿ ಒಂದು ಕ್ಲಿನಿಕ್ ಆರಂಭಿಸಿದೆ ರಾಮಚಂದ್ರಪುರದಲ್ಲಿ. ಅದು ಸ್ವಲ್ಪ ಕೂಲಿ ಕೆಲಸಗಾರರು ಇರುವಂಥ ಸ್ವಲ್ಪ ಹಿಂದುಳಿದ ಪ್ರದೇಶ. ಅದು ಅಂಥ ಸ್ಥಳ ಆದರೆ ಬಹಳ ಒಳ್ಳೆಯದು, ನಮಗೆ ನ್ಯಾಯಪರವಾಗಿ ಅಲ್ಲಿ ವೃತ್ತಿಯನ್ನು ನಡೆಸಬಹುದು ಅಂತ ಅನ್ನಿಸ್ತು. ಸೇರಿಕೊಂಡೆ. ಆದರೆ ಕೆಲವು ತಿಂಗಳುಗಳಲ್ಲಿ ಅದನ್ನು ಮುಚ್ಚಬೇಕಾದಂಥ ಸ್ಥಿತಿ ಬಂತು. ಅದು ಬರೋದಕ್ಕೆ ಮುಖ್ಯವಾದ ಕಾರಣ ಒಂದು ಹೇಳ್ತೇನೆ. ಒಬ್ಬ ಬಂದ, ತನ್ನ ಎಲ್ಲ ಸಮಸ್ಯೆ ಹೇಳ್ಕೊಂಡ, ಎಲ್ಲವನ್ನೂ ಗುರ್ತು ಹಾಕ್ಕೊಂಡೆ. ಅದಾದ ಮೇಲೆ ಅವನ ಇಡೀ ದೇಹವನ್ನು ಪರೀಕ್ಷೆ ಮಾಡಿ ಅವನಿಗೇನು ಸಮಸ್ಯೆ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಔಷಧಿ ಏನಿದೆ ಅದನ್ನು ಬರೆದು ಕೈಗೆ ಕೊಟ್ಟು ದುಡ್ಡು ಕೊಡಿ ಅಂತ ಕೇಳಿದಾಗ, ಯೋ ಡಾಕ್ಟ್ರು, ನಿಂಗೆ ಯಾಕೆ ಕೊಡಬೇಕು ದುಡ್ಡು? ಏನು ಇಂಜೆಕ್ಷನ್ ಕೊಟ್ಟಿಯಾ? ಮಾತ್ರೆ ಕೊಟ್ಟಿಯಾ? ಟಾನಿಕ್ ಕೊಟ್ಟಿಯಾ? ಬ್ಯಾಂಡೇಜ್ ಮಾಡಿದ್ದೀಯಾ? ಏನೂ ಮಾಡಿಲ್ಲ, ಒಂದು ಚೀಟಿ ಬರ್ಕೊಟ್ಬಿಟ್ಟು ದುಡ್ಡು ಕೊಡೋಂತೀಯಾ? ಹೋಗೋಗ್. ಅವನಿಗಾಗಿ 20 ನಿಮಿಷಗಳ ಕಾಲ ವ್ಯರ್ಥ ಮಾಡಿ ಅವನನ್ನು ಅಷ್ಟೆಲ್ಲ ಪರೀಕ್ಷೆ ಮಾಡಿ ಕೊಟ್ಟರೆ 5 ರೂಪಾಯಿ ಅಷ್ಟೇ ಫೀಸ್. ಕೊಡಲಿಲ್ಲ ಆತ. ಬಹುದೊಡ್ಡ ನಿರಾಸೆ ಆಯಿತು ನನಗೆ. ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಇಲ್ಲಿ ಸ್ಥಾನ ಇಲ್ಲ ಅಂತ ಗೊತ್ತಾಯಿತು. ಗೆಳೆಯರ ಜೊತೆ ಕೇಳಿದಾಗ ಇಂಥವನಿದ್ದಾನೆ ಅಂತ ಗೊತ್ತಾದರೆ ಒಂದು ಡಿಸ್ಟಿಲ್ ವಾಟರ್ ತಗೊಂಡು ಕೊಟ್ಬಿಟ್ಟು ದುಡ್ಡು ತಗೋಬೇಕು ನೀನು, ಅಷ್ಟು ಗೊತ್ತಾಗಲ್ವಾ ಅಂದರು. ಇಲ್ಲ, ನನಗೆ ಆ ಮಾರ್ಗ ಇಷ್ಟವಾಗೋಲ್ಲ. ಸುಮ್ಮನೆ ಒಂದು ಇಂಜೆಕ್ಷನ್ನ ಕೊಟ್ಟು, ನೀರನ್ನು ಕೊಟ್ಟು, ಮತ್ತೇನೋ ಕೊಟ್ಟು ಹಣವನ್ನು ವಸೂಲಿ ಮಾಡೋದಿದೆಯಲ್ಲ, ಅದು ಸಾಧ್ಯ ಇಲ್ಲ ನನ್ನಿಂದ. ಅದು ನನ್ನ ಮನಸ್ಸಿಗೆ ವಿರುದ್ಧವಾದದ್ದು. ಹಾಗಾಗಿ ಬೇಡ ಅಂತ ಬಿಟ್ಟೆ. ಅನೇಕ ಜನ ಸಾಲವನ್ನು ಬರೆದು ಕೊಟ್ಟು ಹೋಗೋರು, ಮುಂದಿನ ಸಲ ಕೊಡ್ತೀನಿ ಡಾಕ್ಟ್ರೇ ಅಂತ. ಮುಂದಿನ ಸಲ ಅವರ ಪಟ್ಟಿಯನ್ನು ನೋಡಿದಾಗ ಸಾಕಷ್ಟು ಹಣ ಆಗಿದೆ, ಏನಮ್ಮ ಇಷ್ಟು ಹಣ ಇದೆಯಲ್ಲ ಕೊಟ್ಟಿಲ್ವಲ್ಲ, ಈಗ ಕೊಡ್ತೀರಾ ಅಂದರೆ, ಡಾಕ್ಟ್ರೇ ಕೊಡ್ತೀನಿ ಡಾಕ್ಟ್ರೇ. ಎಲ್ಲಿ ಓಡೋಗ್ತೀನಿ ನಾನು? ಎಲ್ಲೂ ಓಡೋಗಲ್ಲ, ನೀವು ಕೊಡಿ. ಕೊಡೋಕ್ಕಾಗಲ್ಲ ಅಂತ ಹೇಳೋ ಬಾಯಿ ನನಗೆ ಬಂದಿಲ್ಲ. ಆದ್ರೂ ನಾನು ಅವ್ರಿಗೆ ಔಷಧಿ ಕೊಟ್ಟು ಕಳಿಸ್ತಾ ಇದ್ದೆ. ಹೀಗೆ ತಿಂಗಳು ಆಗ್ತಾ ಇದ್ದ ಹಾಗೆ ಸಾಲದ ಪಟ್ಟಿ ಬೆಳೀತಾ ಹೋಯಿತು. ಬ್ಯಾಂಕಿಂದ 5,000 ರೂಪಾಯಿ ಸಾಲ ತಗೊಂಡಿದ್ದೆ, ಅವರು ವಾಪಸ್ ಕೊಡಬೇಕು. ವಾಪಸ್ ಕೊಡೋಕ್ಕೂ ಹಣ ಇಲ್ಲ.
ಅಂಥ ಸ್ಥಿತಿಗೆ ಬಂದಾಗ ನನಗನ್ನಿಸ್ತು ನನ್ನ ಮನೋಭೂಮಿಕೆಗೆ ಈ ಖಾಸಗಿ ವೃತ್ತಿ ಹೇಳಿ ಮಾಡಿಸಿದ್ದಲ್ಲ ಅನ್ನೋ ತೀರ್ಮಾನಕ್ಕೆ ಬಂದೆ. ಸತ್ಯ ಹೇಳಬೇಕು ಅಂದರೆ ರಮೇಶ್, ನನಗೆ ಪ್ರಾಕ್ಟೀಸಲ್ಲಿ ನಂಬಿಕೆ ಇಲ್ಲ. ನಾನು ವೈದ್ಯಕೀಯವನ್ನು ಸೇರಿದ್ದೇ ಮನುಷ್ಯನ ದೇಹದ ವೈಚಿತ್ರಗಳನ್ನು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೋಬೇಕು, ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅದನ್ನು ತಿಳ್ಕೋಬೇಕು, ಹರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತಾರಲ್ಲ, ಅದು ಯಾಕೆ ಆಗಲ್ಲ ಅನ್ನೋದನ್ನು ತಿಳ್ಕೊಳ್ಳೋ ಈ ರೀತಿಯಾದ ಸಂಶೋಧನಾ ಮನೋಭಾವ ನನಗಿತ್ತೇ ಹೊರತು ಪ್ರಾಕ್ಟೀಸ್ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಮನೆಗಳನ್ನು ಕಟ್ಟಬೇಕು ಇವತ್ತಿಗೂ ಇಲ್ಲ ನನಗೆ. ಹಾಗಾಗಿ ಒಂದು ನಿಶ್ಚಯ ಮಾಡಿದೆ, ಒಂದು ನಿಯಮಿತವಾಗಿ ಹಣ ಬರುವ ಕೆಲಸವನ್ನು ಸೇರ್ಕೋಬೇಕು. 8 ಗಂಟೆನೋ 10 ಗಂಟೆನೋ 12 ಗಂಟೆನೋ ಕೆಲಸ ಮಾಡಬೇಕು. ಉಳಿದ ಸಮಯದಲ್ಲಿ ನನ್ನ ಓದಿಗೆ ಮೀಸಲಿಡಬೇಕು. ಯಾಕಂದರೆ ಕೆಲಸದ ಭರದಲ್ಲಿ ನಾನು ಕಳೆದು ಹೋಗಬಾರ್ದು. ಅನೇಕ ವೈದ್ಯರು ಇವತ್ತು ಕಳೆದು ಹೋಗಿದ್ದಾರೆ, ಅದನ್ನೆಲ್ಲ ನೋಡ್ತಾ ಇದ್ದೇನೆ. ಆದರೆ ನಾನು ಕಳೆದು ಹೋಗಬಾರ್ದು ಅನ್ನೋ ನಿರ್ಧಾರದಲ್ಲಿ ರವಿ ಕಿರ್ಲೋಸ್ಕರ್ ಆಸ್ಪತ್ರೆಗೆ ಸೇರಿಕೊಂಡೆ. ಯಾಕಂದರೆ ಆಗಷ್ಟೇ ಡಿಗ್ರಿ ಮುಗಿಸ್ಕೊಂಡು ಬಂದ ಕಾರಣ ಒಂದಷ್ಟು ಅನುಭವ ಇದ್ದರೆ ಒಳ್ಳೆಯದು ಅನ್ನೋ ಹಿನ್ನೆಲೆಯಲ್ಲಿ ರವಿ ಕಿರ್ಲೋಸ್ಕರ್ ಆಸ್ಪತ್ರೆಗೆ ಸೇರಿಕೊಂಡು 2 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ಸಾಕಷ್ಟು ಕೈ ಕೆಲಸವನ್ನು ಕಲಿತೆ ನಾನು. ಅದು ಬಹಳ ಬಹಳ ಮುಖ್ಯವಾದದ್ದು. ಆ ಕೈ ಕೆಲಸವನ್ನು ಕಲಿಯುವ ಸಂದರ್ಭದಲ್ಲಿ ಹತ್ತಿರದಲ್ಲಿ ಒಂದು ಕಾರ್ಖಾನೆ ಇತ್ತು, ವಿಡಿಯಾ ಇಂಡಿಯಾ ಲಿಮಿಟೆಡ್ ಅಂತ. ಈ ರವಿ ಕಿರ್ಲೋಸ್ಕರ್ ಆಸ್ಪತ್ರೆ ಇದ್ದದ್ದು ಪೀಣ್ಯ ಮಧ್ಯದಲ್ಲಿ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಆ ಒಂದು ಸಮುಚ್ಚಯ ಏನಿದೆ ಅದರ ನಡುವೆ ಇದ್ದ ಕಾರಣ ಹೆಚ್ಚಿನ ಜನ ಕಾರ್ಮಿಕರೇ ಆಗಿರ್ತಿದ್ರು. ತುಂಬ ಜನ ಏಟುಗಳನ್ನು ಮಾಡ್ಕೊಂಡು ಬರೋರು, ಅವರಿಗೆ ತಕ್ಷಣ ಚಿಕಿತ್ಸೆಯನ್ನು ಕೊಡಬೇಕಾಗಿತ್ತು. ಹಾಗೆಯೇ ಅವರ ವಾರ್ಷಿಕ ವೈದ್ಯಕೀಯ ತಪಾಸಣೆ ಮತ್ತು ಕೆಲಸಕ್ಕೆ ಸೇರುವಾಗ ಉದ್ಯೋಗಪೂರ್ವ ವೈದ್ಯಕೀಯ ತಪಾಸಣೆ, ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇವೆಲ್ಲ ಮಾಡಬೇಕಾಗಿತ್ತು. ಅವೆಲ್ಲವನ್ನು ಮಾಡಿ ಅಪಾರ ಪರಿಶ್ರಮ ಗಳಿಸ್ದೆ. ಆಗ ವಿಡಿಯೋ ಅವರು ನನ್ನನ್ನು ನೋಡಿ, ಒಂದು ಕಾರ್ಖಾನೆಯಲ್ಲಿ ಕಾರ್ಮಿಕರ ಆರೋಗ್ಯವನ್ನು ನೋಡಿಕೊಳ್ಳೋದಕ್ಕೆ ಏನೆಲ್ಲ ಜ್ಞಾನ ಬೇಕು ಅದು ನಿಮ್ಮಲ್ಲಿದೆ, ನೀವು ನಮ್ಮಲ್ಲಿ ಬಂದುಬಿಡಿ ಕೆಲಸಕ್ಕೆ ಅಂದರು. ಎಷ್ಟು ಕೊಡ್ತಾಯಿದ್ದೀರಿ ಸಂಬಳ? ಇಲ್ಲೇನು ಬರ್ತಾ ಇದೆಯೋ ಅದಕ್ಕೆ 2ರಷ್ಟು ಕೊಡ್ತೀವಿ. ಒಂದಷ್ಟು ಹಿತೈಷಿಗಳನ್ನು ಕೇಳಿದೆ, ಮುಖ್ಯವಾಗಿ ಡಾಕ್ಟರ್ ಗೋವಿಂದರಾಜುಲು ಅವರನ್ನು ಕೇಳಿದೆ, ಸೇರ್ಕೊಳ್ಳಿ ವಿಡಿಯಾಕ್ಕೆ, ಏನೂ ತೊಂದರೆ ಇಲ್ಲ. ಅಲ್ಲಿ ಮುರಳೀಧರ್ ಅಂತ ಅವರ ಸ್ನೇಹಿತರಿದ್ದರು. ಆ ಸ್ನೇಹಿತರಿಗೆ ಒಂದು ಮಾತನ್ನು ಹೇಳಿದರು, ನಮ್ಮ ಗೆಳೆಯ ಬರ್ತಾನೆ ನೋಡ್ಕೊಳಪ್ಪ ನೀನು ಅಂತ. ಆಗ ಅವರು, ಏನು ಯೋಚನೆ ಮಾಡಬೇಡಿ ಡಾಕ್ಟ್ರೇ, ನಾನಿದ್ದೇನೆ, ನಿಮ್ಗೆ ಏನೇ ಮಾರ್ಗದರ್ಶನ ಬೇಕಾದರೂ, ಯಾರಾದರೂ ಕಾರ್ಮಿಕರು ಬಂದು ಗಲಾಟೆ ಮಾಡೋದಾದರೆ ಎಲ್ಲ ನಾನು ನೋಡ್ಕೋತೇನೆ, ಧೈರ್ಯವಾಗಿ ಬನ್ನಿ ನೀವು. ಆಗ ಆ ಒಂದು ಕಾರ್ಖಾನೆಯಲ್ಲಿ ಬಹಳ ಒಳ್ಳೆ ಹೆಸರನ್ನು ತಗೊಂಡೆ. ಅಲ್ಲಿ ಒಂದು ಔದ್ಯೋಗಿಕ ಸಮಸ್ಯೆ ಇತ್ತು, ಅದರ ಬಗ್ಗೆ ವಿಸ್ತೃತ ಅಧ್ಯಯನ ಮಾಡಿ ಹೀಗೆ ಮಾಡಬೇಕು ಅಂತ ಹೇಳಿದಾಗ ಆಡಳಿತ ವರ್ಗಕ್ಕೂ ಸಂತೋಷವಾಗಿ ಒಂದಷ್ಟು ಕ್ರಮಗಳನ್ನು ತಗೊಂಡು ಹೀಗೆ ಅಲ್ಲಿ ಸ್ಥಿರವಾಗಿ ನಿಂತಿದ್ದೇನೆ ಅನ್ನೋ ಸಂದರ್ಭದಲ್ಲಿ ಆಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾಯಿಂದ ನನಗೆ ಕರೆ ಬಂತು, ನಮ್ಮಲ್ಲಿಗೆ ಬನ್ನಿ, ಇಲ್ಲೇನು ಸಂಬಳ ತಗೋತೀರಿ ಅದಕ್ಕೆ 2ರಷ್ಟು ಕೊಡ್ತೀವಿ, ಬನ್ನಿ, ನಿಮ್ಗೆ ಎಷ್ಟು ಬೇಕು ಕೊಡ್ತೀವಿ. ಆಸ್ಟ್ರಾಜೆನೆಕಕ್ಕೆ ಬಹುಶಃ ನಾನು ಹೋಗ್ತಿರಲಿಲ್ಲ. ಇಲ್ಲಿ ನಾನು ಆರಾಮವಾಗಿದ್ದೇನೆ, ನಾನು ಕೆಲಸ ಮಾಡ್ಕೊಂಡಿದ್ದೇನೆ, ಇಲ್ಲೇ ಮುಂದುವರಿಯೋಣ ಅಂತಿತ್ತು. ಆದರೆ ಅದು ಫಾರ್ಮಸ್ಯೂಟಿಕಲ್ ಕಂಪನಿ, ಔಷಧಗಳನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆ ಅದು. ಹಾಗಾಗಿ ವೈದ್ಯಕೀಯಕ್ಕೆ ಉಪಯುಕ್ತವಾದ ಔಷಧಗಳನ್ನು ತಯಾರಿಸುವ ಈ ಒಂದು ಸಂಸ್ಥೆಗೆ ಸೇರಿದರೆ ನನ್ನ ಜ್ಞಾನ ದಾಹ ಏನಿದೆ, ಔಷಧಗಳನ್ನು ತಯಾರು ಮಾಡೋದು ಹೇಗೆ, ರೋಗಗಳಿಗೆ ನೀಡೋದು ಹೇಗೆ, ಅದರ ಬಗ್ಗೆ ಏನಾದರೂ ಕಲಿಯೋದಕ್ಕೆ ಅವಕಾಶ ಸಿಗಬಹುದಾ ಅಂತ ಹೇಳಿ ಆ ಸಂಸ್ಥೆ ಸೇರಿದೆ. ಅಲ್ಲಿ ಕಲಿತದ್ದು ಇವತ್ತು ನನಗೆ ಸಹಾಯ ಆಗಿದೆ. ಇವತ್ತು ಒಂದು ಸಂಸ್ಥೆಗೆ ನಮ್ಮಲ್ಲಿ ಕೆಲವು ಕಾಯಿಲೆಗಳಿವೆ, ಆರ್ಫನ್ ಡಿಸೀಸಸ್ ಅಂತ ಕರೀತೇವೆ. ಆ ಆರ್ಫನ್ ಡಿಸೀಸಸ್, ಅನಾಥ ರೋಗಗಳು ಏನಿದೆ, ಆ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಔಷಧಗಳನ್ನು ಕಂಡುಹಿಡಿಯೋದಕ್ಕೆ ಒಂದು ಸಂಸ್ಥೆ ದೊಡ್ಡಬಳ್ಳಾಪುರದಲ್ಲಿದೆ. ಅಲ್ಲಿ ಇವತ್ತು ನನ್ನನ್ನು ಕರೆದು ಬಯೋಸೇಫ್ಟಿ ಮೆಡಿಕಲ್ ಆಫೀಸರ್ ಆಗಿ ನಮಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ನಿಯಮಿತವಾಗಿ ಹೋಗಿ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗಿದೆ. ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗಿದೆ ನನಗೆ. ಈ ವಿಚಾರಗಳನ್ನೆಲ್ಲ ಲೇಖನ ರೂಪದಲ್ಲಿ, ಪುಸ್ತಕ ರೂಪದಲ್ಲಿ ಬರೆಯೋದಕ್ಕೆ ತುಂಬ ಸಹಾಯ ಆಗಿದೆ. ಹಾಗಾಗಿ ಆಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾ ಲಿಮಿಟೆಡ್ ನನ್ನ ಬದುಕಲ್ಲಿ ಬಹುದೊಡ್ಡ ನೆರವನ್ನು ನೀಡಿದೆ. ನಾನು ನಿಜಕ್ಕೂ ಋಣಿ. ನಿವೃತ್ತನಾಗುವ ಕೊನೆಯ ಕ್ಷಣದವರೆಗೂ ಸಹ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ. ಸೊ ನಿಮ್ಮ ಆ ದಿನಗಳ ಬಗ್ಗೆ ನಿಮ್ಮ ಆತ್ಮೀಯರೊಬ್ಬರು ಮಾತಾಡಿದ್ದಾರೆ ನೋಡಿ.
ನಿಮ್ಮ ಮೊದಲ ಭೇಟಿ ಆದದ್ದು 1986ರಲ್ಲಿ. ಸ್ಟಡಿ ಮುಗಿಸಿ ನೀವು ರವಿ ಕಿರ್ಲೋಸ್ಕರ್ ಮೆಮೋರಿಯಲ್ ಹಾಸ್ಪಿಟ್ಲಿಗೆ ಬಂದ್ರಿ. ನಾನು ಕೂಡ ನನ್ನ MD ಮುಗಿಸಿದ ಮೇಲೆ ನಾನು ಅಲ್ಲಿ ಜಾಯ್ನ್ ಆದೆ. ಸುಮಾರು 5 ರಿಂದ 6 ವರ್ಷ ನಾವು ಇಬ್ಬರು ಜೊತೆಲೇ ಇದ್ದು ವೈದ್ಯ ವೃತ್ತಿಯನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರಿ. 2000 ಇಸ್ವಿಯಿಂದ 2015ವರೆಗೂ ಆಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾ ಲಿಮಿಟೆಡ್ ಅನ್ನೋ ಸಂಸ್ಥೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ನೀವು ಒಂದು ವೈದ್ಯಕೀಯ ವಿಶ್ವವಿದ್ಯಾಲಯನ ತೆರೆದ್ರಿ. ಅದೇನಂತ ಹೇಳಿದ್ರೆ ಪ್ರಾರಂಭದಲ್ಲಿ ಬರೀ ಒಂದು ಕುಟುಂಬಕ್ಕೆ 25,000 ಇದ್ದಂಥ ವಿಮಾ ಸೌಲಭ್ಯವನ್ನು ನೀವು 6 ಲಕ್ಷ ವಿಮಾ ಸೌಲಭ್ಯ ಮತ್ತು ಹೊರರೋಗಿಗಳಿಗೆ 20,000ಗಳು ಹಣವನ್ನು ಸಿಗುವಂಥ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ರಿ. ಅದನ್ನು ನಾವು ಇಡೀ ನಮ್ಮ ಆಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯ ಎಲ್ಲ ಕಾರ್ಮಿಕರ ಕುಟುಂಬದವರು ಯಾರೂ ನಿಮ್ಮನ್ನು ಮರೀಲಿಕ್ಕಾಗಲ್ಲ. 10-26 ಅಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಂಬುಲೆನ್ಸು. ಬಹುಶಃ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಯೋಜನೆ ಕಾರ್ಯರೂಪಕ್ಕೆ ತಂದಿದ್ದು ನೀವು ಮತ್ತು ಡಾಕ್ಟರ್ ವೆಂಕಟರಮಣ ಅವರ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ನೀವೊಂದು ಈ ಇಳಿ ವಯಸ್ಸಿನಲ್ಲಿ ITC ಕಂಪ್ನಿಯಲ್ಲಿ ಕಾರ್ಖಾನೆ ಡಾಕ್ಟರ್ ಆಗಿ ನೀವು ಕೆಲಸ ಮಾಡ್ತಿರೋದು ನಮ್ಮಂಥ ಎಷ್ಟೋ ಯುವಕರಿಗೆ ನೀವೊಂದು ದಾರಿದೀಪ ಆಗಿದ್ದೀರಾ. ನಿಮ್ಮಂಥವ್ರ ಜೊತೆಯಲ್ಲಿ ಇದ್ದಿದ್ದು, ನಾವು ಕೆಲಸ ಮಾಡಿದ್ದು ನಮಗೆ ತುಂಬ ಖುಷಿ ಹಾಗೂ ನಮಗೆ ಧನ್ಯತಾ ಭಾವ ಮೂಡ್ತಾ ಇದೆ. ಇಲ್ಲಿ ITC ಫ್ಯಾಕ್ಟ್ರಿದೊಂದು ಬೋರ್ಡ್ ಬಂತು. ITCಯಲ್ಲಿ ನೀವು ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ದೀರಂತೆ. ITCನಲ್ಲಿ ಈಗ ಪ್ರಸ್ತುತ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೊದಲು ಕಂಡವರು ಡಾಕ್ಟರ್ ಬಾಲರಾಜ್ ಅಂತ, ಪ್ರೊಫೆಸರ್ ಬಾಲರಾಜ್ ಅಂತ ಅವರು. ರವಿ ಕಿರ್ಲೋಸ್ಕರ್ ಆಸ್ಪತ್ರೆಯಲ್ಲಿ ನನ್ನ ಜೊತೆ ಇದ್ದವರು, ನನಗೆ ಸಾಕಷ್ಟು ಮಾರ್ಗದರ್ಶನ ಕೊಟ್ಟವರು. ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಗೆಳೆಯರನ್ನು. ಡಾಕ್ಟರ್ ಬಾಲರಾಜ್ ಆದಮೇಲೆ ಒಂದಷ್ಟು ಜನ ಮಾತಾಡಿದ್ರು. ಡಾಕ್ಟರ್ ಗಂಗರಾಮಯ್ಯ ಅಂತ ಹೇಳಿ ನಮ್ಮ ಆಸ್ಟ್ರಾಜೆನೆಕಾ ಫಾರ್ಮಾ ಇಂಡಿಯಾ ಲಿಮಿಟೆಡ್ ಅಲ್ಲಿ ಪ್ರಸ್ತುತ ಅವರು ಕಾರ್ಮಿಕ ನಾಯಕರಾಗಿದ್ದಾರೆ. ಓಕೆ. ಆ ನಂತರ ಮಾತಾಡಿದವರು ಜಗದೀಶ್ ಅವರು. ಅವರು ಹಿಂದೆ ಅಂದರೆ ನಾನು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಕಾರ್ಮಿಕ ನಾಯಕರಾಗಿದ್ದರು. ಒಂದು ಮಾತನ್ನ ಹೇಳಿದ್ರು ಗಂಗರಾಮಯ್ಯ, 25,000 ವಿಮಾ ಸೌಲಭ್ಯ ಸಾಕಾಗಲ್ಲ ಒಂದು ಕುಟುಂಬಕ್ಕೆ. ಇವತ್ತಿನ ವೈದ್ಯಕೀಯ ವೆಚ್ಚ ಗಗನ ಮುಟ್ಟುವ ಸಂದರ್ಭದಲ್ಲಿ ಬದಲಾವಣೆ ಮಾಡಬೇಕು ಅಂದಾಗ ಆಡಳಿತ ವರ್ಗದ ಜೊತೆ ಕೂತ್ಕೊಂಡು ಮಾತುಕತೆ ಆಡಿ ಎಲ್ಲ ಸ್ಥಿತಿಗತಿಗಳನ್ನು ತಿಳಿಸಿ ಅವರಿಗೆ ಹೆಚ್ಚು ಮಾಡಬೇಕು ಅಂದಾಗ ಅದು 4+2 6 ಲಕ್ಷ ರೂಪಾಯಿಗಳವರೆಗೆ ಹೋಯಿತು. ಹಾಗೆಯೇ ಈಗ ನಾನು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಯಾರೋ ಡಾಕ್ಟರ್ನ ಭೇಟಿಯಾಗಿ ಒಂದಷ್ಟು ಔಷಧಿ ತೊಗೊಂಬರ್ತೇನೆ. ನಾನು ಒಂದು 150 ರೂಪಾಯಿ ಖರ್ಚಾಗಿದೆ. ಈ ಹಣನ ಯಾರು ಕೊಡ್ತಾರೆ? ಔಟ್ ಪೇಷಂಟ್ ಟ್ರೀಟ್ಮೆಂಟ್, OPD ಟ್ರೀಟ್ಮೆಂಟ್, ಅದಕ್ಕೂ ಸಹ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಆಡಳಿತ ವರ್ಗ ಕೇಳಿ ಆ ಒಂದು ಅನುಕೂಲತೆ ಮಾಡಿಕೊಟ್ಟಿದ್ದೆ. ಅದು ಇವತ್ತಿನವರೆಗೂ ಸಹ ಜಾರಿಯಲ್ಲಿದೆ ಅಂತ ಕೇಳಿದಾಗ ತೃಪ್ತಿಯಾಗುತ್ತೆ, ನಿಜಕ್ಕೂ ತೃಪ್ತಿಯಾಗುತ್ತೆ. ಹಾಗೆಯೇ ಇನ್ನೊಂದು ಹೇಳಿದ್ರು ಜಗದೀಶ್ ಅವರು, ಅದರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಆಪರೇಷನ್ ಸಂಜೀವಿನಿ ಅಂತ ಅದರ ಹೆಸರು. ಇವತ್ತು ಏನೇ ವೈದ್ಯಕೀಯ ತುರ್ತು ಪರಿಸ್ಥಿತಿ ಬಂದರೆ 108ಕ್ಕೆ ನಾವು ಫೋನ್ ಮಾಡ್ತು ಅಂದರೆ ತಕ್ಷಣ ಆಂಬ್ಯುಲೆನ್ಸ್ ಮನೆ ಮುಂದೆ ಬರುತ್ತೆ. ಇದು ಇತ್ತೀಚಿನ ಪರಿಕಲ್ಪನೆ. ಆದರೆ ಇಂತಹ ಒಂದು ಪರಿಕಲ್ಪನೆ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ ಡಾಕ್ಟರ್ ವೆಂಕಟರಮಣ, ನ್ಯೂರೋ ಸರ್ಜನ್. ಒಮ್ಮೆ ಒಂದು ರೋಗಿಯನ್ನು ಕರ್ಕೊಂಡು ಡಾಕ್ಟರ್ ವೆಂಕಟರಮಣ ಅವರನ್ನು ಭೇಟಿಯಾದಾಗ ಅವರು ಚಿಕಿತ್ಸೆ ನಾನು ಕೊಡ್ತೇನೆ, ಯೋಚನೆ ಮಾಡಬೇಡಿ ಅಂತ ಹೇಳಿ, ಈ ರೀತಿ ಆಪರೇಷನ್ ಸಂಜೀವಿನಿ ಅಂತ ಮಾಡ್ತಾ ಇದ್ದೀವಿ, ನೀವೇನಾದರೂ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ಏನು ಸರ್ ಆಪರೇಷನ್ ಸಂಜೀವಿನಿ ಅಂದರೆ? ಏನಿಲ್ಲ, ಬೆಂಗಳೂರಿನ 4 ಹೈವೇ ರಸ್ತೆಗಳಲ್ಲಿ 4 ಆ್ಯಂಬುಲೆನ್ಸ್ಗಳನ್ನು, ಪರಿಪೂರ್ಣವಾಗಿ ಸಜ್ಜಿತವಾದ ಆಂಬ್ಯುಲೆನ್ಸ್ಗಳನ್ನು ನಿಲ್ಲಿಸ್ತೇವೆ. ಯಾರಿಗೆ ಅಪಾಯ ಆದರೂ ಸಹ ಅವರು 1026 ನಂಬರ್ಗೆ ಫೋನ್ ಮಾಡ್ತು ಅಂದರೆ ಆ್ಯಂಬುಲೆನ್ಸ್ ಅಲ್ಲಿಗೆ ಹೋಗುತ್ತೆ. ಅವರನ್ನು ಕರ್ಕೊಂಡು ಹತ್ತಿರದಲ್ಲಿ ಯಾವ ಆಸ್ಪತ್ರೆ ಇದೆ ಆ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಿಡುತ್ತೆ. ಇದು ಉಚಿತವಾದ ಒಂದು ಸೌಲಭ್ಯ. ಈ ಉಚಿತವಾದ ಸೌಲಭ್ಯವನ್ನು ಕೊಡಬೇಕು ಅಂದರೆ ನಮಗೆ 4 ಆ್ಯಂಬುಲೆನ್ಸ್ಗಳು ಬೇಕು. ಬೆಂಗಳೂರಿನ 4 ದಿಕ್ಕಲ್ಲಿ ನಿಲ್ಲಿಸೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಆ್ಯಂಬುಲೆನ್ಸ್ ಕೊಡಲಿಕ್ಕೆ ಸಾಧ್ಯವಾ? ಈ ಒಂದು ಉದಾತ್ತ ವಿಚಾರವನ್ನು ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ನಡೀತಾ ಇದೆಯಲ್ಲ, ಮಾಡೋಣ ಅಂತ ಹೇಳಿ ನಮ್ಮ ಕಾರ್ಮಿಕ ನಾಯಕರಿಗೆಲ್ಲ ಒಪ್ಪಿಸಿ, ಆ ನಂತರ ಆಡಳಿತ ವರ್ಗದ ಜೊತೆ ಕೂತ್ಕೊಂಡು ಈ ಮಾಡಬೇಕು ಸಾರಿ ಕೆಲಸವನ್ನು ಅಂತ ಸ್ವಲ್ಪ ಹಠ ಮಾಡಿದಾಗ ಅವ್ರಿಗೂ ಸಹ ಇದರಲ್ಲಿ ಜನಪರ ಕೆಲಸ ಇದೆ ಅಂತ ಗೊತ್ತಾದಾಗ ಅವರು ಒಂದು ಹೊಸ ಆ್ಯಂಬುಲೆನ್ಸನ್ನು ಕೊಡ್ತಾರೆ. ಆಸ್ಟ್ರಾಜೆನೆಕಾದ ಮತ್ತೊಂದು ಮಹತ್ವದ ಕೆಲಸ ಏನು ಅಂದರೆ, ಸುಮ್ಮನೆ ಆ್ಯಂಬುಲೆನ್ಸ್ ತೆಗೆದುಕೊಡಲಿಲ್ಲ, ಅದಕ್ಕೆ 2 ಡ್ರೈವರ್ಗಳು ಬೇಕು. ಆ 2 ಡ್ರೈವರ್ಗಳಿಗೆ ಬೇಕಾದ ಸಂಬಳವನ್ನು 2 ವರ್ಷಗಳ ಕಾಲ ಕೊಟ್ಟಿದೆ. 2 ವರ್ಷಗಳ ಕಾಲ. ಜೊತೆಗೆ ಏನು ಆ ಡೀಸೆಲ್ ಖರ್ಚಿದೆ,
ವಾಹನ ಓಡಾಡುತ್ತಲ್ವ, ಅದರ ಖರ್ಚೇನಿದೆ ಆ ಮೊತ್ತವನ್ನು ಆಸ್ಟ್ರಾಜೆನೆಕಾ ಕೊಟ್ಟಿದೆ. ಇವೆಲ್ಲ ನನ್ನ ಬದುಕಲ್ಲಿ ಕಂಡು ಬಂದಂಥ ಸಣ್ಣ ಪುಟ್ಟ ತೃಪ್ತಿಕರ ಕ್ಷಣಗಳು ಇವು. ಇದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ನೀವು 1 ಕೋಟಿ ರೂಪಾಯಿ ನನಗೆ ಕೊಟ್ಟರೂ ಸಹ ನನಗೆ ತೃಪ್ತಿ ಆಗಲ್ಲ. ಇಂತಹ ಅಸಂಖ್ಯ ಘಟನೆಗಳು ನಡೆದಿವೆ ಆಸ್ಟ್ರಾಜೆನೆಕಾದಲ್ಲಿ. ಹಾಗಾಗಿ ಆಸ್ಟ್ರಾಜೆನೆಕಾದ ಪ್ರತಿಯೋರ್ವ ಕಾರ್ಮಿಕನಿಗೂ ಆಡಳಿತ ವರ್ಗಕ್ಕೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ. ವಾವ್, 1 ಕೋಟಿ ರೂಪಾಯಿಗಿಂತ ಹೃದಯ ತುಂಬುವಂಥ ಈ ಥರ ಘಟನೆಗಳೇ ಮುಖ್ಯ ಅಂತ ಡಾಕ್ಟರ್ ಸೋಮೇಶ್ವರ್ ಅವರು ಹೇಳ್ತಿದ್ದಾರೆ. ಈ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಎಸ್ ಸರ್, ವಾಲಿ ಪಾತ್ರ ಬಹಳ ಚೆನ್ನಾಗಿ ಮಾಡ್ತಿದ್ರಿ ಅಂತ ನಾವು ಕೇಳ್ಪಟ್ವಿ. ಏನು ಮಾಡಿದೆ ಸುಗ್ರೀವ, ಏನು ಮಾಡಿದೆ? ಮುದ್ದಾಡಲೆಂದು ಬಂದ ಅಕ್ಕರೆಯ ತೋಳ್ಗಳನ್ನು ಛಿದ್ರಿಸಿದೆಯಲ್ಲೋ. ತೋರು ನನಗೆ ಆ ವೀರನನ್ನ, ಬೆನ್ಗೆ ಬಾಣವ ಬಿಟ್ಟ ಆ ನಿನ್ನ ಕಲಿರಾಮನನ್ನ. ನೀನಾರೆಲೋ ವೀರವೇಷಿ, ಬಿಲ್ಲನ್ನು ಹಿಡಿದಿರುವೆ. ನೀನೇ ರಾಮನೇನು? ಛೆ, ವೀರ ಪಾರ್ಥಿವನಾಗಿದ್ದು ಇಂಥ ಕೀಳು ಕೆಲಸವನ್ನೇಕೆ ಮಾಡಿದೆಯಯ್ಯ? ತಾಯಿನಾಡಿಗೆ ತಮ್ಮನನ್ನು ಹೊತ್ತೊಯ್ಯುತ್ತಿದ್ದ ಅಣ್ಣನ ಬೆನ್ನಿಗೆ ಬಾಣವನ್ನು ಬಿಟ್ಟು ಕೊಂದೆಯೋ ನೀನ್. ಕಿಚ್ಚಿಟ್ಟೆ ತಾರೆಯ ಬಾಳ್ಗೆ, ನಿನ್ನನ್ನು ಮನಮುಟ್ಟಿ ಹೊಗಳುತ್ತಿದ್ದವಳ ಬಾಳ್ಗೆ ಕಿಚ್ಚಿಟ್ಟೆ. ಧಿಕ್ ನಿನ್ನ ಕಲಿತನಕ್ಕೆ, ಧಿಕ್ ನಿನ್ನ ವೀರ ಪಾರ್ಥಿವ ಕೀರ್ತಿಗೆ. ನಿಧಾನವಾಗಿ ಮೂಡುತ್ತಿದೆ ಸಂಜೆಯ ಬೆಳಕು. ಆ ಬೆಟ್ಟಗಳ ಮೇಲೆ ಎಷ್ಟು ಸುಂದರವಾಗಿ ಹರಡುತ್ತಿದೆ ಈ ಬೆಳಕು. ಹೋಗುತ್ತಿದ್ದೇನೆ ತಾಯಿ, ಹೋಗುತ್ತಿದ್ದೇನೆ. ಓ ನನ್ನ ಕಿಷ್ಕಿಂಧೆ, ನನ್ನ ಹೆತ್ತವರ ತಾಯಿ ತಂದೆಯರ ಬೀಡೆ ಇವತ್ತು ಹೋಗುತ್ತಿದ್ದೇನೆ. ನಿಮ್ಮನ್ನು ತೊರೆದು ಹೋಗುತ್ತಿದ್ದೇನೆ. ಆಗ ತಾನೇ ಚೆಲುವಿನ ಚಿಪ್ಪಿನಿಂದೊಡೆದು ಬಿದ್ದ ಮುತ್ತಿನ ಮಣಿಗಳಂತೆ ಪ್ರಕಾಶಿಸುವ ಆ ನಿನ್ನ ಅಬ್ಬಿಯ ನೀರಲ್ಲಿ ಮೀಯದು ಇನ್ನು ಈ ಬಾಲಿಯ ಮೈ, ಮೀಯದು ಇನ್ನು ಈ ಬಾಲಿಯ ಮೈ. ಮೋಡಗಳೊಡನೆ ಚಿನ್ನಾಟವಾಡುವ ಆ ಚಂದಿರನ ಸೊಬಗನ್ನು ಸವಿಯದಿ ಬಾಲಿಯ ಕಣ್ಣಾಲಿ, ಬಾಲಿಯ ಕಣ್ಣಾಲಿ. ನೀನು ಹೆತ್ತ ಕಾಡಿನ ಮರದ ರೆಂಬೆ ಕೊಂಬೆಗಳು ಇನ್ನು ಈ ವಾಲಿಯ ತೋಳ್ಗಳಾಟಕ್ಕೆ ಸಿಲುಕಿ ತೂಗವೈ, ತೊನೆಯವೈ, ಮುರಿಯವೈ, ಮುರಿಯವೈ. ಸುಗ್ರೀವ, ನೆನಪಿದೆಯಾ ನಿನಗೆ? ಈಜನ್ನು ಕಲಿಯುವಾಗ ಒಮ್ಮೆ ನೀನು ಪಂಪಾ ಸರೋವರದಲ್ಲಿ ಮುಳುಗಿದ್ದೆ. ಆಗ ನಾನು ನಿನ್ನನ್ನು ರಕ್ಷಿಸಿದ್ದೆ. ಆ ಗಳಿಗೆಯ ಸೊಗಸು ಈಗ ನನಗೆ ಅರಿವಾಗುತ್ತಿದೆ. ಆಂಜನೇಯ, ನೆನಪಿದೆಯಾ ನಿನಗೆ? ನಾವು ಆಡಿದ ಆ ಮರಕೋತಿಯಾಟ, ನಾವು ಆಡಿದ ಆ ಚಿನ್ನಿ ಕೋಲಾಟ. ಮರೆಯದಿರು, ಮರೆಯದಿರು, ಮರೆಯದಿರು. ನಾವು ಆ ಜೊಳ್ಳೆಂದು ಭಾವಿಸಿದ್ದೇವಲ್ಲ, ಅದುವೇ ದಿಟ. ಸಾವಿನಂಚಿನಲ್ಲಿ ನಿಂತು ಹೇಳುತ್ತಿರುವೆ, ಆ ಜೊಳ್ಳೆ ದಿಟ. ದಿಟವೆಂದು ನಾವು ಭಾವಿಸಿರುವುದೆಲ್ಲ ಜೊಳ್ಳು, ಜೊಳ್ಳು, ಜೊಳ್ಳು. ಸಾವಿನ ಗಾಳಿ ಬೀಸಲು ಎಲ್ಲವೂ ಜೊಳ್ಳು, ಎಲ್ಲವೂ ಜೊಳ್ಳು, ಎಲ್ಲವೂ ಜೊಳ್ಳು. ಏನ್ ಸರ್ ನಿಮ್ಮ ನೆನಪಿನ ಶಕ್ತಿ ಸರ್. ಎಷ್ಟು 35 ವರ್ಷಗಳಾಗಿದೆಯಂತೆ ಈ ಪಾತ್ರ ಮಾಡಿ, ಒಂದು ಪದ ಮಿಸ್ ಮಾಡಿಲ್ಲ ನೀವು. ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ ಆಯ್ತು. ಡಾಕ್ಟರ್ ಜೊತೆ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಗೆಳೆಯರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ನಮಸ್ತೆ ಸೋಮೇಶ್ವರ್ ಅವರೇ, ನಾನ್ ನಿಮ್ಮ ದೊಡ್ಡ ಅಭಿಮಾನಿ.
2019ರಲ್ಲಿ ಉತ್ತರ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದ ವಾರ್ಷಿಕ ಸಂಚಿಕೆಯಾದ ಸ್ವರ್ಣ ಸೇತು ಬಿಡುಗಡೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರಿ. ಆಗ ಇಲ್ಲಿನ ಕನ್ನಡಿಗರಿಗಾಗಿ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ನಡೆಸಿಕೊಟ್ರಿ. ನನ್ನ ಅನುಭವದಲ್ಲಿ ಕನ್ನಡವನ್ನು ಶಾಲೆಯಲ್ಲಿ ಕಲಿಸಿಕೊಟ್ಟಂತಹ ನನ್ನ ಗುರುಗಳು ಹಾಗೆ ಅನೇಕ ಸಾಹಿತಿಗಳು ಅವರ ಪುಸ್ತಕಗಳನ್ನು ಓದುವ ಮುಖಾಂತರ ಕಲಿತ ಕನ್ನಡ ಒಂದೆಡೆ ಆದ್ರೆ ಕನ್ನಡವನ್ನ ಸ್ವಚ್ಛವಾಗಿ ಹೇಗೆ ಮಾತನಾಡಬೇಕು ಅನ್ನತಕ್ಕಂಥದ್ದನ್ನ ನಾವು ಇಬ್ರು, ನನ್ನ ಅನಿಸಿಕೆ, ಒಂದು ಡಾಕ್ಟರ್ ರಾಜ್ಕುಮಾರ್ ಆದ್ರೆ ಇನ್ನೊಂದು ಡಾಕ್ಟರ್ ನಾ ಸೋಮೇಶ್ವರ ಅವರು. ಒಬ್ಬ ಅನುಭವಿ ವೈದ್ಯರಾಗಿ, ಅತ್ಯುತ್ತಮ ಬರಹಗಾರರಾಗಿ, ಪ್ರಸಿದ್ಧ ನಿರೂಪಕರಾಗಿ ಮತ್ತು ವಿಶ್ವ ದಾಖಲೆಯನ್ನ ಬರೆದಿರುವಂತಹ ರಸಪ್ರಶ್ನೆ ಕಾರ್ಯಕ್ರಮದ ಮಾಸ್ಟರ್ ಆಗಿ ಅವರು ಎಲ್ಲರಿಗೂ ಪರಿಚಿತರು. ಆದರೆ ಅವರನ್ನ ಹತ್ತಿರದಿಂದ ಬಲ್ಲಂಥವರಿಗೆ ಅವರೊಬ್ಬ ಅತ್ಯಂತ ಸರಳ ಜೀವಿ, ಸಜ್ಜನರು ಮತ್ತು ಸಹೃದಯರು ಅನ್ನೋ ವಿಚಾರ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ನಾವು ಮೊದಲನೇ ಸಲ ಪರಿಚಯ ಆಗಿದ್ದು ಜೂನ್ 2020ರಲ್ಲಿ. ಸವಿತಾ ಯಾಜಿ ಮತ್ತು ಹಂಪಿ ಯಾಜಿ ದಂಪತಿಗಳು ತಮ್ಮ ಪರಿಚಯ ಮಾಡಿಕೊಟ್ರು. ವಿವಿಧ ಲಿಪಿಯಲ್ಲಿ ನೇರ ಪ್ರಸಾರದಲ್ಲಿ ಥಟ್ ಅಂತ ಹೇಳಿ ಕಾರ್ಯಕ್ರಮ ತರಲು ತಮ್ಮೊಡನೆ ನಾನು ಮಾತಾಡಿದ ಪ್ರಸ್ತಾವ ಇಟ್ಟೆ. ಅವಾಗ ಥಟ್ ಅಂತ ಹೇಳಿ ತಾವು ಒಪ್ಪಿಗೆ ಕೊಟ್ಟು ಈ ಕಾರ್ಯಕ್ರಮ ನಡೆಸಿಕೊಡಲು ನಮಗೆ ಒಪ್ಪಿಗೆ ಕೊಟ್ರಿ. ಈ ಕಾರ್ಯಕ್ರಮ 100 ಕಂತುಗಳಲ್ಲಿ ನಾವು ತಂದ್ವಿ. ಧನ್ಯವಾದಗಳು ಸರ್. ಹಲೋ ಸೋಮೇಶ್ವರ್. ಹಾಯ್ ಚಿಕ್ಕಪ್ಪ, ಹೇಗಿದ್ದೀರಾ? ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಈ ಕಾರ್ಯಕ್ರಮದಲ್ಲಿ ನೋಡೋದಕ್ಕೆ. ನೀವು ನಮ್ಮ ಮನೆಗೆ ಬಂದಾಗ ಹಬ್ಬದ ವಾತಾವರಣ ಇರುತ್ತೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಅಕ್ಕಪಕ್ಕದ ಮನೆಯವರು ಮತ್ತೆ ಫ್ರೆಂಡ್ಸ್ ಎಲ್ಲ ನಿಮ್ ಚಿಕ್ಕಪ್ಪ ಡಾಕ್ಟರ್ ಅಲ್ವಾ, ಟಿವಿ ಬರ್ತಾರಲ್ವಾ ಅಂತ ಕೇಳ್ತಾ ಇದ್ರು. ಅವಾಗ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇತ್ತು. 78, 79ರಲ್ಲಿ ನಿಮ್ಮನ್ನು ನೋಡಿದ್ದು, ಅವತ್ತಿಂದ ಇವತ್ತಿನವರೆಗೆ ನೀವು ಇಷ್ಟು ಬೆಳವಣಿಗೆ ಹೊಂದಿದ್ದೀರಾ ಅಂತಂದ್ರೆ ನಮ್ಮೆಲ್ಲರಿಗೂ ನಿಮ್ ಬಗ್ಗೆ ಬಹಳ ಅಭಿಮಾನ ಇದೆ. ನನಗೆ ನೀವೆಲ್ಲ ತುಂಬಾ ಪ್ರೀತಿ. ಯಾಕಂದ್ರೆ ಅಪ್ಪನಿಗಿಂತ ಜಾಸ್ತಿ ನಿಮ್ಮ ಹತ್ರನೇ ನಾವು ಶೇರ್ ಮಾಡ್ಕೊಂತ ಇದ್ವಿ. ನಮ್ಗೆ ಏನೇ ಕಷ್ಟ ಸುಖ ಇದ್ರು ನಿಮ್ಮ ಹತ್ರನೇ ಹೇಳ್ಕೊಂತ ಇದ್ವಿ. ನೀವು ನಮ್ಮ ಮನೆ ದೇವರು. ನಾವ್ ಏನೇ ಕಷ್ಟ ಬಂದ್ರು ನಾವು ನಿಮ್ಮ ಹತ್ರನೇ ಬರೋದು. ಸುಖದಲ್ಲಿರೋದ್ಕಿಂತ ನಾವು ಕಷ್ಟದಲ್ಲೇ ನಾವು ನಿಮ್ಮನ್ನ ನೆನ್ಸ್ಕೊಳ್ಳೋದು. ನನ್ನ ತಂಗಿ ಜೊತೆಗೆ ನೀವು ಕನ್ನಡ ಡಿಬೇಟ್ಗೆ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತಾ ಇದ್ರಿ. ಒಂದು ಸಲಿಗೆಯನ್ನು ಇಟ್ಕೊಂಡು ಅವಳ ಜೊತೆಗೆ ಓಡಾಡ್ತಾ ಇದ್ರಿ. ಅದು ನಿಧಾನವಾಗಿ ನೀವು ಮುಂದುವರೆದು ಅವಳ ಬಗ್ಗೆ ನಿಮಗೆ ಪ್ರೀತಿ, ಒಂದು ಜೀವನ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಸರಿಯಾಗಿ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನು ನಾನು ನೋಡಿಕೊಂಡು ನನ್ನ ತಂಗಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಿದೆ. ದೀಪಾವಳಿ ಹಬ್ಬ ಬಂದ್ರೆ ಸಾಕು, ನೀವು ನನಗೆ ಪಟಾಕಿ ತಂದ್ಕೊಡೋದು, ಬಟ್ಟೆ ತಂದ್ಕೊಡೋದು, ನಿಮ್ ಋಣ ನಾವು ಯಾವತ್ತೂ ಮರೆಯಕ್ಕಾಗಲ್ಲ ಚಿಕ್ಕಪ್ಪ. ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಿ ಸೋಮೇಶ್ವರ್. ಹೀಗೆ ಇರಿ, ಚೆನ್ನಾಗಿರಿ.